ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ನಾನಿವತ್ತು ಒಂದು ಒಳ್ಳೆ ಟ್ರೆಡಿಷ್ನಲ್ ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಬಾದಾಮ್ ಪುರಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 3 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಫುಡ್ ಕಲರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಸ್ವಲ್ಪ ಕಾಯಿಸಿರೋ ತುಪ್ಪನೂ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಚೆನ್ನಾಗಿ ನಾದಿಟ್ಕೊಳ್ಬೇಕು ಇದನ್ನ. ನೋಡಿ, ಈಗ ನಾನು ಕಲಸಿ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ನೆನಿಬೇಕು ಈ ಹಿಟ್ಟು. ಈಗ ನೆಕ್ಸ್ಟಿಗೆ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸಕ್ಕರೆ ಇಲ್ಲಿ ನಾನು 2 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅಷ್ಟೇ ಸಮ ಪ್ರಮಾಣದಲ್ಲಿ 2 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ನೀವು ಸಕ್ಕರೆ ಎಷ್ಟು ತೊಗೊಳ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನೀರು ತೊಗೊಳ್ಳಿ, ಆವಾಗ ಸಕ್ಕರೆ ಪಾಕ ಕರೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ಇದು ಒಂದೆಳೆ ಪಾಕ ಬಂದರೆ ಸಾಕು, ಜಾಸ್ತಿ ಪಾಕ ಏನು ಬೇಕಿಲ್ಲ. ಇವಾಗ ಇಲ್ಲಿ ನಾನು 3ರಿಂದ 4 ಏಲಕ್ಕಿ ತೊಗೊಂಡು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಒಂದೆಳೆ ಪಾಕ ಬಂದಿದೆ. ಈ ರೀತಿ ನಾವು ಕೈಯಲ್ಲಿ ತೊಗೊಂಡಾಗ ಸಕ್ಕರೆ ಪಾಕ ಈ ರೀತಿ ಬಂದಾಗ ಅದು ಒಂದೆಳೆ ಪಾಕ ಅಂತ ಗೊತ್ತಾಗುತ್ತೆ. ನೋಡಿ, ಸಕ್ಕರೆ ಪಾಕ ರೆಡಿ ಆಯಿತು. ಈಗ ನೆಕ್ಸ್ಟು ನಾವಿಲ್ಲಿ ಹಿಟ್ಟು ಕಲಸಿಟ್ಟಿದ್ವಲ್ಲ, ಇದನ್ನು ಚೆನ್ನಾಗಿ ಮತ್ತೆ ನಾದಿಟ್ಕೊಂಡು ಉಂಡೆ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೋಬೇಕು. ನಾನಿವಾಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಮೊದಲಿಗೆ ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀರೋ ಹಾಗೆ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಆಮೇಲೆ ಈ ಥರ ಫೋಲ್ಡಿಂಗ್ ಮಾಡಬೇಕಿದ್ನ. ನೋಡಿ, ಇದು ಕೋನ್ ಆಕಾರದಲ್ಲಿ ಶೇಪ್ ಮಾಡ್ಕೋಬೇಕಿದ್ನ. ಟ್ರಯಾಂಗಲ್ ಶೇಪ್ ಬರಬೇಕು ಈ ರೀತಿ ಫೋಲ್ಡಿಂಗ್ ಮಾಡಾದಮೇಲೆ ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಪ್ರೆಸ್ ಮಾಡಿ. ಇದು ಮುಂದೆ ಮಾತ್ರ ಪ್ರೆಸ್ ಮಾಡಬೇಡಿ, ಆ ಕಡೆ ಈ ಕಡೆ ಪ್ರೆಸ್ ಮಾಡಿ ಮತ್ತು ಹಿಂದೆ ಲಟ್ಟಿಸ್ಕೊಳ್ಳಿ. ಸ್ವಲ್ಪ ಮುಂದೆ ಮಾತ್ರ ಅದು ಪದರನೇ ಬರಬೇಕು. ಅದು ಚೆನ್ನಾಗಿ ಬೇಯಬೇಕು ಅಂದರೆ ಮುಂದೆ ನೀವು ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ಹಿಂದೆ ಮಾತ್ರ ನೋಡಿ, ನಾನು ಲಟ್ಟಿಸ್ಕೊಳ್ತಿದ್ದೀನಲ್ಲ, ಈ ರೀತಿ ಲಟ್ಟಿಸ್ಕೊಂಡು ನೋಡಿ, ಇದು ರೆಡಿ ಆಗಿದೆ. ಇದೇ ಥರ ಇನ್ನೊಂದೆರಡು ಮಾಡಿ ತೋರಿಸ್ತೀನಿ ನೋಡಿ ನಾನು. ನೋಡಿ, ಸೊ ಇವಾಗ ಇನ್ನೊಂದು ಮಾಡ್ತಾಯಿದ್ದೀನಿ. ಇದು ಅಷ್ಟೇ ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಈ ರೀತಿ ಟ್ರಯಾಂಗಲ್ ಶೇಪ್ ಮಾಡಿಕೊಂಡು ಸೈಡಲ್ಲಿ ಮಾತ್ರ ಈ ರೀತಿ ಲಟ್ಟಿಸ್ಕೊಂಡು, ಈಗ ಎಣ್ಣೆ ಕಾದಿದೆ, ನಾನಿವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು, ಏಕೆಂದರೆ 4 ಲೇಯರ್ ಇದೆ. ಅದು ಚೆನ್ನಾಗಿ ಬೇಯಬೇಕು ಒಳಗಡೆ ಎಲ್ಲ. ಹಾಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಅದು ಪೂರ್ತಿ 4 ಲೇಯರ್ ಕೂಡ ಬೇಯುತ್ತೆ. ನೋಡಿ, ಇವಾಗ ಇದಾಗಿದೆ. 2 ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ತೆಗೆದು ಆಗಲೇ ಸಕ್ಕರೆ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸಕ್ಕರೆ ಸಿರಪ್ಪು ಅದರೊಳಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ಅದು ಫುಲ್ಲು ಕವರ್ ಆಗಬೇಕು ಸಿರಪ್ ಎಲ್ಲ, ಅದಕ್ಕೆ ಆ ರೀತಿ ಕವರ್ ಮಾಡಿ. ನೋಡಿ, ಈಗ ಇದನ್ನು ಇದರಲ್ಲೇ ಬಿಟ್ಬಿಡಿ, ಯಾಕೆಂದರೆ ಇನ್ನೊಂದು ಸಲ ನಾವು ಇನ್ನೊಂದು ಸ್ಟೆಪ್ಪು ಬೇಯಿಸ್ಕೊಳ್ಳೋಷ್ಟ್ರೊಳಗೆ ಇನ್ನೊಂದು 2-3 ಪೂರಿನ ಇದು ಅದರಲ್ಲೇ ಸಕ್ಕರೆ ಪಾಕದಲ್ಲೇ ಚೆನ್ನಾಗಿ ನೆನಿತಾ ಇರುತ್ತೆ. ನೋಡಿ, ಈಗ ನಾನು ಈ ಪೂರಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ, ಅದು ಅಲ್ಲೇ ನೆನೆಯಕ್ಕೆ ಬಿಟ್ಟಿದ್ದೀನಿ. ಈಗ ಈ ಪೂರಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಬೆಂದಾದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಪೂರಿನ ಮತ್ತೆ ಸಕ್ಕರೆ ಪಾಕದೊಳಗೆ ಹಾಕ್ಕೋಬೇಕು. ಈ ರೀತಿ ಪ್ರೊಸೀಜರ್ಗಳು ಮಾಡ್ಕೋಬೇಕು ಕೊನೆ ತನಕ. ಸಕ್ಕರೆ ಪಾಕ ಸ್ವಲ್ಪ ಹೊತ್ತು ಹಂಗೆ ಬಿಟ್ಟರೆ ಅದರಲ್ಲೇ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಪೂರ್ತಿಯಾಗಿ. ಅದಕ್ಕೋಸ್ಕರ ಅದರಲ್ಲೇ ಒಂದು 2 ನಿಮಿಷ ಬಿಟ್ಟಿರಬೇಕು. ನೋಡಿ, ಇವಾಗ ಇದನ್ನು ತೆಗೆದು ಅದಕ್ಕೆ ಹಾಕಬೇಕು ಅಂದರೆ ಅದರಲ್ಲಿರೋದನ್ನ ಫಸ್ಟು ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಬೇಕು. ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತೆಗೆದು ಹಾಕೊಂಡ್ಮೇಲೆ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಪೂರಿ, ಈಗ ಅದನ್ನು ಮತ್ತೆ ತೆಗೆದು ಇದರೊಳಗೆ ಹಾಕ್ಕೊಳ್ತೀನಿ. ನೋಡಿ, ಇಷ್ಟೇ, ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಂಥ ರೆಸಿಪಿ ಇದು. ಸ್ವೀಟು ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಬೇಗನೆ ಮಾಡಿಕೊಡ್ಬೋದಂಥ ಸ್ವೀಟ್ ಇದು. ನಮ್ಗೆ ಊರ ಕಡೆ ಎಲ್ಲ ಯಾವ್ದಾದ್ರು ಹಬ್ಬ ಆದರೆ ಈ ಸ್ವೀಟೇ ಜಾಸ್ತಿ ಮಾಡೋದು, ಬೇಗನೂ ಆಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ ಅನ್ನೋ ಕಾರಣಕ್ಕೆ ಈ ಸ್ವೀಟನ್ನ ಜಾಸ್ತಿ ನಮ್ಮ ಕಡೆ ಮಾಡ್ತೀವಿ. ಸೊ ನನಗೆ ಈ ಸ್ವೀಟು ಅಂದರೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಈ ಸ್ವೀಟು. ಅದಕ್ಕೋಸ್ಕರ ಈ ಸ್ವೀಟನ್ನ ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ಬೇಕಾದರೆ ನೀವು
ಕೊಬ್ಬರಿ ತುರಿನ ಗಾರ್ನಿಷ್ ಮಾಡ್ಕೋಬೋದು. ನಾನಿಲ್ಲಿ ಬಾದಾಮಿನ ಪುಡಿ ಮಾಡಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿನೂ ಮಾಡ್ಕೋಬೋದು, ಕೊಬ್ಬರಿ ತುರಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಒಂದು ಒಳ್ಳೆ ಬಾದಾಮಿ ಪುರಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದ ಜೊತೆ ಬರ್ತೀನಿ. ಬಾಯ್.